ಗೌರವಾನ್ವಿತರು ಎಂಪಿ ಮಲ್ಲೇಶ್ ಬಾಬು ಹಾಗೂ ಎಂಎಲ್ಎ ಜಿಕೆ ವೆಂಕಟ ಶಿವಾರೆಡ್ಡಿರವರು ಮತ್ತು ಜನಸಾಮಾನ್ಯರ ಅಭಿವೃದ್ಧಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕಲ್ಲೂರು ಕೆಎನ್ ಶಂಕರ್ ರೆಡ್ಡಿರವರ ಸಹಭಾಗಿತ್ವದಲ್ಲಿ ಜೆ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕಲ್ಲೂರು ಗ್ರಾಮದಲ್ಲಿ ಸಮುದಾಯ ಭವನ ಹಾಗೂ ಜೆ ತಿಮ್ಮಸಂದ್ರ ಪಂಚಾಯಿತಿ ಮೇಲ್ಚಾವಣಿ ಸಭಾಂಗಣ ಉದ್ಘಾಟನಾ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು. ಹಾಗೂ ಕಲ್ಲೂರು ಗ್ರಾಮಕ್ಕೆ ಅಭಿವೃದ್ಧಿಗೆ ಎಂಪಿ ಅನುದಾನದ ಸುಮಾರು 10 ಲಕ್ಷ ಹಾಗೂ ಶಾಸಕರ ಅನುದಾನ 10 ಲಕ್ಷ ಈ ದಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಆಶ್ವಾಸನೆ ವ್ಯಕ್ತಪಡಿಸಿದ್ರು. ಕಾರ್ಯಕ್ರಮದಲ್ಲಿ ಗೌರವಾನ್ವಿತರು ಎಂಪಿ ಹಾಗೂ ಎಂಎಲ್ಎ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ತುಪ್ಪಲ್ಲಿ ನಾರಾಯಣಸ್ವಾಮಿ, ಗಣ್ಯರು ಬಂಡಪಲ್ಲಿ ಕೃಷ್ಣಾರೆಡ್ಡಿ, ಜೆವಿ ಕಾಲೋನಿ ರಾಜು, ಮಧುಸೂದನ್ ರೆಡ್ಡಿ, ರವಿಕುಮಾರ್, ಎಂಜಿನಿಯರ್ ಶಿಕ್ಷಣ ಸಂಸ್ಥೆಯ ಮೇಧಾವಿ ಕಲ್ಲೂರು ವೆಂಕಟರೆಡ್ಡಿ ಹಾಗೂ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಡಾಕ್ಟರ್ ಸರ್ವೇಶ್ ರವರು, ಸಹಾಯಕ ನಿರ್ದೇಶಕರು ರಾಮಪ್ಪ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ವಿನೋದ ಮೇಡಂ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಕೆ ಸುನೀತಾ ಮೇಡಂ, ಪೊಲೀಸ್ ಇಲಾಖೆ ಅಧಿಕಾರಿಗಳು, ಪಂಚಾಯಿತಿ ಕಾರ್ಯದರ್ಶಿ ಎಸ್ ನಾರಾಯಣಸ್ವಾಮಿ ಹಾಗೂ ಜೆ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯ ಸಿಬ್ಬಂದಿ ವರ್ಗದವರು, ಗೌರವಾನ್ವಿತ ಸದಸ್ಯರು, ಅಧ್ಯಕ್ಷರು ಕೆಎನ್ ಶಂಕರ್ ರೆಡ್ಡಿ, ಉಪಾಧ್ಯಕ್ಷರು ಭಾರತಮ್ಮ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಕೃಷ್ಣಮ್ಮ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರು ವಿ ನಾಗೇಶ್ ರೆಡ್ಡಿ, ಮಂಜುಳಾ ಮೇಡಂ, ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಸುಮಂಗಳ, ಸದಸ್ಯರು ಗಂಗರಾಜ್, ಸದಸ್ಯರು ಶಿಲ್ಪಾ, ಸದಸ್ಯರು ಕೆ ನಾರಾಯಣಸ್ವಾಮಿ, ಸದಸ್ಯರು ರೋಜಾ ಮೇಡಂ, ಸದಸ್ಯರು ಯಶೋದಮ್ಮ, ಸದಸ್ಯರು ಎಂ ವೆಂಕಟಸ್ವಾಮಿ, ಸದಸ್ಯರು ವೆಂಕಟಲಕ್ಷ್ಮಮ್ಮ, ಸದಸ್ಯರು ಎಂ ಚೌಡ್ರೆಡ್ಡಿ, ಸದಸ್ಯರು ಅಶ್ವಿನಿ, ಸದಸ್ಯರು ಆಲಂಬಗಿರಿ ರತ್ನಮ್ಮ, ಸದಸ್ಯರು ಕಾಟರ್ ಮುದ್ಲಹಳ್ಳಿ ರತ್ನಮ್ಮ, ಸದಸ್ಯರು ಹಾಗೂ ಊರಿನ ಮುಖಂಡರು, ಹಿರಿಯರು, ಗಣ್ಯರು, ಯುವ ಮುಖಂಡರು, ಸುತ್ತಮುತ್ತ ಗ್ರಾಮಸ್ಥರು, ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡು ಕಾರ್ಯಕ್ರಮದಲ್ಲಿ ಎಂಪಿರವರು, ಶಾಸಕರು, ಗಣ್ಯರು ಸಭೆ ಕುರಿತು ಪೂರ್ಣ ಮಾಹಿತಿ ತಿಳಿಸಿದರು. ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಗೌರವಾನ್ವಿತ ಅಧ್ಯಕ್ಷರು ಕಲ್ಲೂರು ಕೆಎನ್ ಶಂಕರ್ ರೆಡ್ಡಿರವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಿದರು. ಮತ್ತೆ ಇಲ್ಲಿ ವೇದಿಕೆ ಮೇಲೆ ಇರುವ ನಮ್ಮ ಶಾಸಕರಾದ ವೆಂಕಟ ರೆಡ್ಡಿ ಅಣ್ಣವ್ರಿಗೆ ಮತ್ತೆ ಎಲ್ಲ ಮುಖಂಡರಿಗೆ, ಈಗ ತಾನೇ ಮೇಷ್ಟ್ರು ಅವ್ರು ಹೇಳ್ತಾ ಇದ್ರು ಎಷ್ಟು ಕಷ್ಟ ಕಾಲದಲ್ಲಿ ಇಲ್ಲಿ ಡೇರಿ ಆಯ್ತು ಅಂತ. ಮತ್ತೆ ನಮ್ಮ ತಂದೆ ಅವ್ರನ್ನ ನೆನ್ಸ್ಕೊಂಡು ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ. ನಾನು MP ಎಲೆಕ್ಷನ್ ನಿಂತಾಗ ಸಿದ್ಲಘಟ್ಟ, ಚಿಂತಾಮಣಿ ಆ ಕಡೆ ಎಲ್ಲ ನನಗೆ ಯಾರು ಗೊತ್ತಿರ್ಲಿಲ್ಲ. ಅಲ್ಲಿ ಬರೀ ನಮ್ಮ ತಂದೆ ಹೆಸರು, ನಮ್ಮ ತಾಯಿ ಹೆಸರು ಹೇಳ್ತಾ ಇದ್ರು ಹೊರತು ನನ್ನ ಹೆಸರು ಅಂತೂ ಹೇಳ್ತಾ ಇರ್ಲಿಲ್ಲ. ಬೇರೆ ತಾಲೂಕುಗಳಲ್ಲೆಲ್ಲ ನಾನು ಸ್ವಲ್ಪ ಚಿರುಪರಿಚಯ ಇದ್ದೆ, ಬಟ್ ಅಲ್ಲಾದ್ರೂ ಅವಾಗ ಅನ್ಕೊಂಡೆ ಒಳ್ಳೆ ಕೆಲಸ ಮಾಡಿದ್ರೆ 30 ವರ್ಷ ಆಯ್ತು ನಮ್ಮ ತಂದೆ ತಿರೋಗಿ. 30 ವರ್ಷ ಆದ್ರೇನು ಅವ್ರನ್ನ ನೆನ್ಸ್ಕೊಂಡು ಇದ್ ಮಾಡ್ತಾ ಇದ್ರು. ಇವಾಗ ಇಲ್ಲಿ ಒಂದು ಉದಾಹರಣೆ ನೀವು ಕೊಡ್ತಾ ಇದ್ದೀರಾ. ಅಂತ ಒಳ್ಳೆ ಕೆಲಸ ಮಾಡ್ಕೊಂಡು ಹೋದ್ರೆ ಜನ ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತ. ಹಂಗೆ ಅವ್ರು ಇಂಜಿನಿಯರ್ಸ್ ಇಟ್ಕೊಂಡು ಅದನ್ನ ನಾಳೆ ನಾಡಿದ್ದಿಂದ ಹಬ್ಬ ಆದ್ಮೇಲೆ ಸ್ವಲ್ಪ ತೋರಿಸಿ ಆಮೇಲೆ ಅಲ್ಲಿ ಒಂದು ವಿಸಿಟ್ಸ್ ಮಾಡಕ್ ಹೇಳ್ತಾ ಇದ್ದೀವಿ. ಅಲ್ಲಿ ಮದನಪಲ್ಲಿ MLA ಅದಕ್ಕೆ ಸಹಕಾರ ಕೊಡ್ತಾ ಇದಾರೆ. ಅಣ್ಣ ಅವ್ರಿಗೂ ಮದನಪಲ್ಲಿ MLAಗೂ ಬಹಳ ಚೆನ್ನಾಗಿದೆ. ಸೊ ಅಣ್ಣನು ಒಂದು ಮಾತು ಹೇಳಿದ್ರೆ ಬೇಗ ಅದಿನ್ನ ಸ್ವಲ್ಪ ಬೇಗ ಒಂದು ಔಟ್ಲೈನ್ ಕೊಡ್ತಾರೆ. ಅದಾದ್ಮೇಲೆ ನಾವು ಏನೋ ಒಂದು ದೇವೇಗೌಡರನ್ನ ಮಾತಾಡ್ಕೊಂಡು ಮತ್ತೆ ಕುಮಾರಸ್ವಾಮಿ ನಿಮ್ಮನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಸಾಕ್ತಾರೆ ಸ್ವಾಮಿ ಅಂತ ವಿಚಾರ.
ಸೊ ಅದನ್ನ ಮಾಡಿ ಆಮೇಲೆ ಹಂಗೆ ಚಂದ್ರಬಾಬು ನಾಯ್ಡು ಒಂದು ಹೇಳಕ್ಕೆ ಇಷ್ಟಪಡ್ತೀವಿ. ಈ ವಿಚಾರ ಹಿಂಗೆ ಹೇಳಕ್ಕೆ ನನಗೆ ಇವತ್ತು ಏನೋ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ಇಲ್ಲಿ. ನಿಮಗೆಲ್ಲ ಒಂದ್ಸಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದು ಒಂದು MP ಕೊಡೋದಿನ ಯಾವ ರೀತಿ ಆಶ್ವಾಸನೆ ಹೇಳಿ ಸರ್, ಅದೇ ಆಶ್ವಾಸನೆ ಅದು ಏನು. ಇವಾಗ ನಾವೊಂದು ಪ್ರೋಗ್ರಾಮ್ ಇಟ್ಕೊಂಡು ಏನು ಒಂದು ಮಾಡ್ತೀವೋ, ದೊಡ್ಡ ಹಿರಿಯರು ಮತ್ತೆ ಲೀಡರ್ಗಳು ಮತ್ತೆ ಶಾಸಕರು ಏನು ಕೂತ್ಕೊಂಡು ಮಾಡ್ತೀವೋ ಅದೆಲ್ಲ ಮಾಡಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ದೇವಸ್ಥಾನ ಭೇಟಿಯಾಗಿತ್ತು ಇವತ್ತು ನಮ್ಮ ಮಲ್ಲೇಶ್ ಬಾಬು ಅವ್ರಿಗೆ, ಪಾರ್ಲಿಮೆಂಟ್ ಸದಸ್ಯರಿಗೆ ಅದು ಕೋರಿಕೆ ಇಟ್ಟಿದ್ದಾರೆ. ಅದನ್ನ ಇವಾಗ ಉದ್ದೇಶಿಸಿ ತಮಗೆ ಆಶ್ವಾಸನೆಯನ್ನು ಕೊಡ್ತಾರೆ. ಬೇರೆ ಕಾರ್ಯಕ್ರಮ ಇಟ್ಕೊಳ್ಳೋಣ. ದೊಡ್ಡ ಈ ಊರಿನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮೊದಲಿನಿಂದ ಕೂಡ ನಾವು ಮಾಡ್ತಾ ಇದ್ದೀವಿ. ಆದರ್ಶ ಸ್ಕೂಲ್ನ ಮಾಡಿದ್ರು. ಬಹಳ ದೊಡ್ಡ ಇವತ್ತು 1500 ಜನ ಸ್ಟೂಡೆಂಟ್ಸ್ ಇದ್ದಾರೆ ಇಂಗ್ಲಿಷ್ ಸ್ಕೂಲ್. ಬಹಳ ಸಂತೋಷ. ಇವತ್ತು ಇಲ್ಲಿ ನಾವು ಅಧಿಕಾರದಲ್ಲಿ ಇಲ್ಲದೇ ಇದ್ದರೂ ಕೂಡ ಇವರ ತಂದೆಯವರು KMF MD ಆಗಿದ್ದರು. ಆವಾಗ ನಮ್ಮ ಎಲ್ಲ ಮುಖಂಡರ ಜೊತೆ ಇಲ್ಲಿ ಬಂದಿದ್ರು. ಅವತ್ತು ಕಲಿಸ್ಕೊಂಡು ಬೇರೆ ಕಡೆ ಹೋದ್ರು. ಗುಂಡ್ರಾಯರಿದ್ರು, ಅವತ್ತು ಇಲ್ಲಿ ಬಂದಿಲ್ಲ. ಮತ್ತೆ ಶ್ರೀಕಂಠಯ್ಯನವರಿದ್ರು, ಮತ್ತೆ ಖರ್ಗೆ ಅವರಿದ್ರು. ಜೈ ಶ್ರೀಮನ್ನಾರಾಯಣ. ಶ್ರೀಮತೆ ರಾಮಾನುಜಾಯ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಂ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಜೆ ತಿಮ್ಮಸಂದ್ರ ಪಂಚಾಯಿತಿ ಗ್ರಾಮದಲ್ಲಿ ನೂತನವಾಗಿ ಉದ್ಘಾಟನವಾಗಿರ್ತಕ್ಕಂಥ ಕಟ್ಟಡದಲ್ಲಿ ಮಾನ್ಯ ಶಾಸಕರಾಗಿರ್ತಕ್ಕಂಥ GK ವೆಂಕಟಶಿವಾರೆಡ್ಡಿ ಅವರಿಂದ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಮತ್ತೆ ಸಹಕೃತರಾಗಿರ್ತಕ್ಕಂಥ ಹೆಸರು ಶಂಕರ್ ರೆಡ್ಡಿ, ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ರೆಡ್ಡಿ ಅವರು ಮತ್ತು ಶ್ರೀ PDO ಆಗಿರ್ತಕ್ಕಂಥ ವಿನೋಬಾ ಮೇಡಮ್ ಅವರಿಂದ ಈ ಕಟ್ಟಡವನ್ನು ಉದ್ಘಾಟನೆಯಾಗಿ ಅತಿ ವಿಜೃಂಭಣೆಯಿಂದ ನಡೆಯಿತು. ಅದನ್ನು ಇಒ ಸಭೆ ಆರಂಭವಾಗಿದೆ. ವಿಒ ಸರ್ವೇಶ್ ಅವರಿಂದ ಈ ಕಟ್ಟಡವನ್ನ ಉದ್ಘಾಟನೆ ಪ್ರಾರಂಭವಾಯಿತು. ಜೈ ಶ್ರೀಮನ್ನಾರಾಯಣ. ಸ್ವಾಮಿ ಪಾದಾರವಿಂದ ಗೋವಿಂದ ಪಾದಾರಮಣ ಗೋವಿಂದ. KMF ಆಗಲಿ ಅಥವಾ ಮೈಸೂರು ಲ್ಯಾಂಪ್ಸ್ ಆಗಲಿ ಅಥವಾ ಅವ್ರು ಎಲ್ಲಿದ್ರೆ ಅಲ್ಲಿ ಹೆದರ್ಕೊಳ್ಳೋದೇ ಎಲ್ಲ ಪರಿಸ್ಥಿತಿ ಹಂಗಿತ್ತು. ಇರಲಿ, ಸಂತೋಷ. ಇವತ್ತು ಇವರು ಕೂಡ ಇವತ್ತು ನಮ್ಮ MP ಆಗಿ ನಿಮಗೆ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಏನು ಬೇಕೋ ಅದು ಇಮಿಡಿಯೇಟ್ ಆಗಿ ನೀವು ಅದು ಪ್ಲಾನ್ ಮಾಡಿ ಎಲ್ಲ ಮಾಡಿಕೊಳ್ಳಿ ಸುಸಜ್ಜಿತವಾಗಿ. ಅದಕ್ಕೆಲ್ಲ ಸಹಕಾರ ಕೊಡ್ತೇವೆ. ಇವತ್ತು ಈ ಸಮುದಾಯ ಭವನವನ್ನು ನಾವೆಲ್ಲ ಕೂಡ ಇವತ್ತು ನಮ್ಮ ಶಂಕರ್ ರೆಡ್ಡಿ ಮತ್ತು ಎಲ್ಲ ನಿಮ್ಮ ಊರಿನ ಎಲ್ಲ ಮುಖಂಡರು ಸೇರಿಕೊಂಡು ಇವತ್ತು ನಾವೆಲ್ಲ ಸೇರಿಕೊಂಡು ಈ ಭವನವನ್ನು ಮಾಡಿದ್ದೇವೆ. ಇದು ಹಿಂಗೆ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅಂಥ ಒಂದು ಬಿಲ್ಡಿಂಗನ್ನು ಇವತ್ತು ನೀವು ನಮ್ಗೆ ತೋರಿಸಿದ್ದೀರಿ. ಬಟ್ ಸಂತೋಷ. ನಿಜವಾಗ್ಲೂ ಕೂಡ ಬಹಳ ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ ನೋಡಿ. ಈ ಕಿಟಕಿಗಳಿಂದ ಸಮುದಾಯ ಭವನಕ್ಕಿಂತ ಕಿಟಕಿಗಳು ನಾನು ನೋಡೇ ಇಲ್ಲ ಇಲ್ಲಿ. ಯಾವ್ದೋ ಕಟ್ಟಡದ ಉದ್ಘಾಟನೆಯನ್ನು ಮಾಡಿಕೊಟ್ಟಂತಹ ನಮ್ಮೆಲ್ಲರ ನೆಚ್ಚಿನ ಸಂಸದರಾದಂತಹ ಗೌರವಾನ್ವಿತ ಮಲ್ಲೇಶ್ ಬಾಬು ಸಾಹೇಬ್ರೆ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಜನಪ್ರಿಯ ಶಾಸಕರಾದಂತಹ GK ವೆಂಕಟಶಿವಾರೆಡ್ಡಿ ಸಾಹೇಬ್ರೆ ಹಾಗೂ ಮುಖ್ಯವಾಗಿ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸದಸ್ಯರುಗಳೇ ಹಾಗೂ ನನ್ನ ನೆಚ್ಚಿನ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೇ ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರೇ, ಸಾರ್ವಜನಿಕ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಇವತ್ತು ನೂತನವಾದ ಹೆಚ್ಚುವರಿ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದಕ್ಕಾಗಿ ಗೌರವಾನ್ವಿತ ಸಂಸದರೇ ಮತ್ತು ಶಾಸಕರ ಧನ್ಯವಾದಗಳು ಅರ್ಪಿಸ್ತಾ
ಇವತ್ತು ಗ್ರಾಮ ಪಂಚಾಯತಿ ಕಾರಣ ಯಪ್ಪನ್ ಜೊತೆಗೂಡಿ ಡೈರಿಯನ್ನ ಅಂತ ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ತುಂಬಾ ಅಡ್ಡೆಡ್ ಜನಗಳಿದ್ವು ಅಂತ ಟೈಮ್ನಲ್ಲಿ ಇವ್ರಿಗೆ ಡೈರಿ ಮಾಡ್ಕೊಟ್ರು. ಇವತ್ತೇನೋ ಎಲ್ರು ಇವು ಮೂಲಗಳು, ಈ ಮೂಲಗಳು ಗೊತ್ತಾಗ್ಬೇಕು, ಈ ರೀತಿಯಲ್ಲಿ ಮಾಡ್ಬೇಕು. ಸಣ್ಣ ನೀರಾವರಿ ಇಲಾಖೆಯಿಂದ ಆಯ್ತು, ದೇವಸ್ಥಾನ ಎಲ್ಲ ತುಂಬಾ ಚೆನ್ನಾಗಿ ಆಗಿದೆ. ಒಂದು 10 ಎಕರೆ ರೈತರೆಲ್ಲ ಬಿಟ್ಕೊಟ್ಟಿದ್ದಾರೆ, ಯಾರ್ಯಾರು ಇದಾಗಿದ್ರು ಅವರೆಲ್ಲ ಎನ್ಕ್ರೋಚ್ ಆದವರೆಲ್ಲ, ಅಲ್ಲೊಂದು ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು ಅಂತ ಹೇಳ್ತಾ, ಸೊ ಇಂತಹ ಒಂದು ಒಳ್ಳೆಯ ಸಮುದಾಯ ಭವನನ್ನ ಮತ್ತೊಮ್ಮೆ ನಮಗೆ ದಯಮಾಡಿಸಿದ ನಮ್ಮ ಶಾಸಕರು, ಅವರ ಹೆಸರಿನಲ್ಲಿ ನಮ್ಮ ಶಂಕರ್ ರೆಡ್ಡಿ ಅವರು ಮತ್ತು ನಮ್ಮ ಈಗಿನ ಗ್ರಾಮ ಪಂಚಾಯತಿ ಟೀಮ್ ಏನಿದೆ ಅದರ ಜೊತೆಗೆ ಇವತ್ತು ಗ್ರಾಮ ಪಂಚಾಯತಿಯಲ್ಲೂ ಕೂಡ ಒಳ್ಳೆ ಕಾರ್ಯಗಳಾಗ್ತಾ ಇವೆ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಕಾರ್ಯಕ್ರಮ అట్లా ఉంది ఇది సండాపి ఉంది కరెక్ట్ గా చెప్తుంది సండాపి ఇచ్చేసినట్టుంది పంచాయతీ ಇವರು ಸಂಕ್ಷಿಪ್ತವಾಗಿ ಎಲ್ಲಾ ವಿಷಯಗಳನ್ನು ತಾಲೂಕಿನಲ್ಲಿ ಆಗ್ತಾ ಇರುವ ಆಗುಹೋಗುಗಳನ್ನ, ಡೆವಲಪ್ಮೆಂಟ್ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ನಿಮ್ಗೆಲ್ಲರೂ ಕೂಡ ನಾನು ತಿಳಿಸ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದೆ ಅವಾಗಲೂ. ಇಷ್ಟೇ ಅಲ್ಲ, ಇವತ್ತು ಮನೆಗಳು ಬರಬೇಕಾಗಿತ್ತು. 2 ವರ್ಷದಿಂದ ಮನೆಗಳು ಬಂದಿಲ್ಲ ರಾಜ್ಯ ಸರ್ಕಾರದ ವತಿಯಿಂದ. ಯಾವತ್ತೂ ಇಂಥ ಒಂದು ಪರಿಸ್ಥಿತಿ ನಾವು ನೋಡ್ಲಿಲ್ಲ. ಪ್ರತಿಯೊಂದು ನಾನು 43 ವರ್ಷದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾಗಿದ್ದೇನೆ 5ನೇ ಸಾರಿ. ಯಾವತ್ತೂ ಕೂಡ ಪ್ರತಿಯೊಂದು ವರ್ಷನೂ ಕೂಡ ಮನೆಗಳು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವು. ಮನೆಗಳು ಒಂದು ಎಲ್ರಿಗೂ ಕೂಡ ತಲುಪುವಂತೆ ಎಲ್ಲ ಗ್ರಾಮಗಳಿಗೆ ಫಲಾನುಭವಿಗಳಿಗೆ ಕೊಡ್ತಾ ಇದ್ವು. ಈಗ ಪರಿಸ್ಥಿತಿ ಬದಲಾವಣೆ ಆಗಿದೆ. ಬಹಳ ದುಃಖ ಆಗುತ್ತೆ ನಮಗೆ, ಯಾಕಂದ್ರೆ ಮನೆಗಳಿಗೆ ಬಹಳ ಇಂಪಾರ್ಟೆಂಟ್. ಇವತ್ತು ಅನೇಕ ಜನ ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ಕೂಡ ಮನೆಗಳಿಲ್ಲ, ಸೈಟುಗಳಿಲ್ಲ. ಇವತ್ತು ಆಯೋಜನೆ ಮಾಡಿಕೊಂಡಿದ್ದೇವೆ. ಈಗಾಗಲೇ ನಾವು ಕಲ್ಲೂರಿನಲ್ಲಿ, ಇದೇ ಪಂಚಾಯತಿ ಸೇರಿದ ಕಲ್ಲೂರಿನಲ್ಲಿ ಒಂದು ಸಮುದಾಯ ಭವನ, ಮೊನ್ನೆ ಶಂಕರ್ ರೆಡ್ಡಿ ಅವರು ಅಧ್ಯಕ್ಷರಾದ ಶಂಕರ್ ರೆಡ್ಡಿ ಅವರು ನೇತೃತ್ವದಲ್ಲಿ ನನ್ನ ಪಾತ್ರವೂ ಸೇರಿ ಬಹಳ ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ. ಅದನ್ನು ಕೂಡ ಉದ್ಘಾಟನೆ ಮಾಡಿದ್ದೇವೆ ನಾವು, ಪಾರ್ಲಿಮೆಂಟ್ ಸದಸ್ಯರು, ನಮ್ಮ ಮುಖಂಡರೆಲ್ಲ ಸೇರಿಕೊಂಡು. ಮತ್ತೆ ಇಲ್ಲಿ ಗ್ರಾಮ ಪಂಚಾಯಿತಿ ಮುಂದುವರೆದ ಮೇಲ್ಛಾವಣಿ ಒಂದು ಸಭಾಂಗಣವನ್ನ ಬಹಳ ಅಚ್ಚುಕಟ್ಟಾಗಿ ಅವರು ಅಧ್ಯಕ್ಷರು ಮತ್ತೆ ಎಲ್ಲ ಅಧಿಕಾರಿಗಳು ಎಲ್ಲ ಸದಸ್ಯರು ಸೇರಿ ಇವತ್ತು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ, ಬಹಳ ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ. ಇದಕ್ಕೆ ಶ್ರಮವನ್ನು ಪಟ್ಟ ಎಲ್ಲ ಮುಖಂಡರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದವರೆಲ್ಲರನ್ನೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪಂಚಾಯತಿಗಳ ಸ್ಥಳದ ತೊಂದರೆ ಇತ್ತು. ಈಗಾಗಲೇ ಶಾಸಕರು ತಹಸೀಲ್ದಾರ್ ಹತ್ರ ಚರ್ಚೆ ಮಾಡಿ ಅಲ್ಲಿಗೂ ಸಹ ಒಂದು ಸ್ಥಳವನ್ನು ಮಂಜೂರು ಮಾಡ್ಕೊಳಕ್ಕೆ ಈಗ ಕ್ರಮ ವಹಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಮನೆಗೂ ನಾವು ಬಂದು ಏನು ಸ್ವಚ್ಛತೆಯ ಕಡೆಗೆ ಆದ್ಯತೆ ಮೇರೆಗೆ ಅರಿವನ್ನ ಮೂಡಿಸ್ತೇವೆ. ಅದರ ಜೊತೆಗೆ ಏನು ಕಸ ಇದೆ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುತ್ತೆ, ಅದಕ್ಕೂ ಸಹ ನಾವು ಈಗ ಕ್ರಮ ವಹಿಸಿದ್ದೇವೆ. ಇದೇ ರೀತಿ ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ NRL ಯೋಜನೆಯನ್ನು ತಂದಿದ್ದೀವಿ. ಈಗಾಗಲೇ ಅನೇಕ ಸಂಘಗಳನ್ನ ಮಾಡಿದ್ದೇವೆ. ಒಂದು ಸಂಘಕ್ಕೆ 1.5 ಲಕ್ಷವರೆಗೂ ಸಹ ಸಹಾಯಧವನ್ನ ಕೊಡ್ತಾ ಇದ್ದೀವಿ. ಅದು ಸಹ 1% ಇಂಟ್ರೆಸ್ಟ್ ರೇಟ್ಗೆ. ಈಗಾಗಲೇ ನಮ್ಮ ತಾಲೂಕಲ್ಲಿ ಸುಮಾರು 5 ಕೋಟಿ ಹಣ ಈಗಾಗಲೇ ಕೇಂದ್ರ ಸರ್ಕಾರದಿಂದ ನಮ್ಮ ಒಕ್ಕೂಟಗಳೇನಿದಾವೆ 25 ಗ್ರಾಮ ಪಂಚಾಯತಿಗಳು 25 ಒಕ್ಕೂಟ ಇದೆ, ಅದಕ್ಕೂ ಸಹ ನಾವು ಈಗಾಗಲೇ ಕೊಟ್ಟಿದ್ದೀವಿ. ಅದರ ಜೊತೆಗೆ ಅವರ ಸ್ವಂತ ಕಾಲಿನ ಮೇಲೆ ನಿಂತ್ಕೊಳ್ಳಲು ಈಗಾಗಲೇ ಕೆಲವೊಂದು ಮೆಡಿಕಲ್ ಶಾಪ್ ಮೂಲಭೂತ ಸೌಲಭ್ಯಗಳನ್ನ ಒದಗಿಸ್ತಾ ಇದ್ದಾರೆ. ಅದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ರೀತಿ ಇವತ್ತು ಕುಡಿಯುವ ನೀರು ಮುಖ್ಯವಾಗಿ ಇವತ್ತು JJM ಯೋಜನೆ ಮಾನ್ಯ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುದಾನದಲ್ಲಿ ಅನುಷ್ಠಾನ ಆಗ್ತಾ ಇದೆ. ಮತ್ತೆ ಮನೆಗೂ ಸಹ ಗಂಗೆ ಅನ್ನುವ ಒಂದು ವಾಕ್ಯದಲ್ಲಿ ಇವತ್ತು ನೀರು ಸರಬರಾಜು ಮಾಡಲು ಈಗಾಗಲೇ ಕ್ರಮ ವಹಿಸಲಾಗಿದೆ. ಅದರ ಜೊತೆಗೆ ಶುದ್ಧ ನೀರಿನ ಘಟಕಗಳು ಸುಮಾರು
43 ಘಟಕಗಳು ದುರಸ್ತಿಯಲ್ಲಿದ್ದವು. ಈಗಾಗಲೇ 4 ದುರಸ್ತಿ ಮಾಡಿಸಿದ್ದಾರೆ. ಮಾನ್ಯ ಶಾಸಕರು ಇತ್ತೀಚೆಗೆ CSR ಅನುದಾನವನ್ನು ತಂದು ಈಗ ಕೆಲವೇ ತಿಂಗಳಲ್ಲಿ ಎಲ್ಲಾ RO ಪ್ಲಾಂಟ್ಗಳೇನಿದ್ದಾವೆ, ಶುದ್ಧ ನೀರು ಘಟಕಗಳೇನಿದ್ದಾವೆ ಎಲ್ಲವನ್ನು ಸಹ ದುರಸ್ತಿ ಮಾಡಲು ಈಗಾಗಲೇ ಕ್ರಮ ವಹಿಸಿದ್ದಾರೆ. ಸುಮಾರು 2 ಎಲ್ಲರೂ ಒಂದಾಗಿ ನಿನ್ನ ನಮೆಸಿನಲ್ಲಿ ಯಾರು ನೋಡೋಕೆ ಚೆನ್ನ. ಎಲ್ಲರೂ ಒಂದಾಗಿ ನಿನ್ನ ನಮೆಸಿನಲ್ಲಿ ಯಾರು ನೋಡೋಕೆ ಚೆನ್ನ. ಗರಿಗೆ ತಂದರೆ ನೀನು, ಗರಿಗೆ ತಂದರೆ ನೀನು ಕೊಡುವೆ ವರವನ್ನು. ಗತಿ ನೀನೆ ಗಣಪನೆ ಕೈ ಹಿಡುವ ಮುನ್ನ. ಶರಣು ಶರಣಯ್ಯ ಶರಣು ಬೆನಕ. 2,500 ಎಕರೆ ಅಲ್ಲಿ ಲಕ್ಷ್ಮೀಪುರ ಅಲ್ಲಿ ಕ್ರಾಸ್ ಅಲ್ಲಿ ಈ ಕಡೆ ಕ್ರಾಸ್ ಅಲ್ಲಿ ಅದು ಅಲ್ಲೂ ಒಂದು 3,000 ಎಕರೆ, ಟೋಟಲ್ 5,000 ಎಕರೆ ಚಿಲ್ಲರೆ ಇಂಡಸ್ಟ್ರೀಸ್ ಮಾಡಬೇಕು. ನಮ್ಮ ಮಕ್ಕಳಿಗೆ ಎಲ್ಲ ಉದ್ಯೋಗ ಅವಕಾಶ ಸಿಗಬೇಕು, ರೈತರಿಗೆ ಅನುಕೂಲ ಆಗಬೇಕು, ಬಡವರಿಗೆ ಅನುಕೂಲ ಆಗಬೇಕು, ಎಲ್ಲ ತಾಲೂಕು ಸರ್ವತೋಮುಖಿ ಅಭಿವೃದ್ಧಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ನೋಡ್ತಾ ಇದ್ದೀನಿ. ನೀವೆಲ್ಲ ಕೂಡ ಯಾವ ರೀತಿ ಇವತ್ತು ವೇಮಗಲ್ ಆಗ್ಲಿ, ನರಸಾಪುರ ಆಗ್ಲಿ, ಮಾಲೂರು ಆಗ್ಲಿ, ಕೋಲಾರ ಆಗ್ಲಿ, ಅಥವಾ ಇವನ್ ಚಿಂತಾಮಣಿಯಲ್ಲಿ ಕೆಲವು ಇಂಡಸ್ಟ್ರಿಯಲ್ ಭಾಗಗಳು ಹತ್ರ ಈ ಕಾರ್ಖಾನೆಗಳು ಅವರು ಇರುತ್ತಲ್ಲ ಇಂಡಸ್ಟ್ರಿಯಲಿಸ್ಟ್, ಅವ್ರ ಹತ್ರ ಅನುದಾನ ತಗೊಂಡು ಅದಕ್ಕೆ ಇವತ್ತು ರಿಪೇರ್ ಮಾಡೋದಕ್ಕೆ ಆದಷ್ಟು ಬೇಗ ಒಂದು ತಿಂಗಳು 15 ದಿವಸ 1 ತಿಂಗಳಲ್ಲಿ ರಿಪೇರಿ ಮಾಡೋದಕ್ಕೆ ನಾವು ಕೆಲಸ ಪ್ರಾರಂಭ ಮಾಡಿದ್ದೇವೆ. ಮತ್ತೆ ಕೆಲವು ಏನೇನು ಕೆಲವು ಅಂಗನವಾಡಿ ಬಿಲ್ಡಿಂಗ್ ಇವೆಲ್ಲ ಕೂಡ ಕೆಲವು CSR ಫಂಡ್ಸ್ ಇಂದ ನಾವು ಕೈಗೆತ್ತಿಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಯಾಕಂದ್ರೆ ಏನು ಕೇಂದ್ರ ಸರ್ಕಾರದಲ್ಲಿ ದುಡ್ಡು ಬರುತ್ತೋ ಅದು ಎಲ್ಲ ಒಂದು ವ್ಯವಸ್ಥಿತವಾಗಿ ನಾವು ಕೆಲಸ ಮಾಡ್ಕೊಂಡು ಹೋದ್ರೆ ಆ ಪ್ರಾಜೆಕ್ಟ್ ಕರೆಕ್ಟ್ ಆಗಿ ಫೀಸಿಬಿಲಿಟಿ ನೋಡ್ಕೊಂಡು ಹೋಗಿ ಸೆಕ್ರೆಟರಿಯಿಂದ, ಕಮಿಷನರು, ಸೆಕ್ರೆಟರಿಯಿಂದ, ಚೀಫ್ ಸೆಕ್ರೆಟರಿಯಿಂದ ಸೆಂಟ್ರಲ್ ಗೌರ್ಮೆಂಟ್ ಕಳಿಸಿದ್ರೆ ಆ ಅನುದಾನ ಅಲ್ಲಿ ಬಿಡುಗಡೆ ಆಗುತ್ತೆ. ನಾವು 330 ಕೋಟಿ ಕೇಳಿದ್ವಿ, ಅಟ್ಲೀಸ್ಟ್ 100 ಕೋಟಿ ಆದ್ರೂ ಕೊಡ್ಲಿ. 100 ಕೋಟಿ ಕೊಟ್ರೆ ಇಲ್ಲಿ ಎಷ್ಟು ಅನುಕೂಲ ಆಗುತ್ತೆ ಅಂತ ಯೋಚನೆ ಮಾಡಿದ್ವಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ಆದರೆ ಏನು ಸವಲತ್ತುಗಳಿದೆಯೋ ನಮ್ಮ ಶಾಸಕರು ಏನೇನು ಮಾಡೋಕ್ಕಾಗುತ್ತೋ ನಮ್ಮ ರಾಜ್ಯ ಸರ್ಕಾರ ಎಲ್ಲ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಏನು ಒಂದು ಅಂಗವಿಕಲರಿಗೆ 20 ಗಾಡಿಗಳು ಕೊಡ್ತಾ ಇದ್ದಾರೋ ಇದು ಒಂದು ಒಳ್ಳೆಯ ಕೆಲಸ ಅಂತ ಹೇಳ್ತೀನಿ. ಸದಾ ನಿಮ್ಮ ಜೊತೆ ನಾವು ಇರ್ತೀವಿ, ನಾವು ಏನನ್ನು ಕೆಲಸ ಮಾಡೋಕ್ಕಾಗುತ್ತೋ ನಿಮ್ಮ ಜೊತೆ ಇರ್ತೀವಿ ಅಂತ ಅಣ್ಣವ್ರಿಗೆ ಹೇಳಕ್ ಇಷ್ಟಪಟ್ಟು ఆ కార్యక్రమ అట్లా ఉంది. ఇది సండాపి ఉంది కరెక్ట్ గా చెప్తుంది. సండాపి ఇచ్చేసినట్టుంది పంచాయతీ. ಬನ್ನಿ ಸರ್, ಹಿಂದೆ ಬನ್ನಿ. ಹಾಗೆ ಸರ್, ಹಾಗೆ ಸರ್, ಹಿಂದೆ ಬನ್ನಿ. ಭಗವಂತನ ಅನುದಾನ ರಿಲೀಸ್ ಆಗಿದೆ. ಅದರಿಂದ ತಾವು ವಿವಿಧ ಹಂತಗಳಲ್ಲಿರುವಂತಹ ಮನೆಗಳನ್ನ ತಾವು ಪೂರ್ಣಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದೀವಿ. ಮತ್ತೆ ಈಗಾಗಲೇ ಸುಮಾರು ಕೇಂದ್ರ ಸರ್ಕಾರದಿಂದ ಲಾಸ್ಟ್ ಇಯರ್ ನಾವು ತಗೊಂಡ 413 ಮನೆ ಬಂದಿತ್ತು. ಅದು ಸಹ ಈಗಾಗಲೇ ಪಾಯ ಹಾಕಿದ್ದಾರೆ. ಫಸ್ಟ್ ಒಂದು ಇನ್ಸ್ಟಾಲ್ಮೆಂಟ್ ಬಂದಿದೆ. ಈಗ ಪಾಯ ಅಂತ ಮುಗಿದವರು GPS ಮಾಡಿದ್ರೆ 2ನೇ ಇನ್ಸ್ಟಾಲ್ಮೆಂಟ್ ಸಹ ಅನುದಾನ ರೆಡಿ ಆಗಿದೆ. ಅದೇ ರೀತಿ ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ ದಯವಿಟ್ಟು ಯಾರಾದರೂ ಸಹ ಆಯ್ತೇನಪ್ಪ, ನಿಮ್ಮೆಲ್ಲರ ಸಾರ್ಥಕ ಸೇವೆಯಿಂದ ಈ ಗ್ರಾಮ ಪಂಚಾಯತಿಯಲ್ಲಿ ಮಾನ್ಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾನ್ವಿತ ಎಲ್ಲ ಸದಸ್ಯರು ಮತ್ತು ಪಂಚಾಯತಿ ಅಭಿವೃದ್ಧಿ ಪಂಚಾಯತಿ ಕಟ್ಟಡ ಹಾಗೂ ವಿಕಲಚೇತನರಿಗೆ ವಾಹನಗಳನ್ನು ಕೊಡ್ತಕ್ಕಂತಹ ಇನ್ನಿತರ ಸೌಲಭ್ಯಗಳನ್ನ ಗ್ರಾಮ ಪಂಚಾಯತಿಯಿಂದ ಕೊಡಮಾಡ್ತಕ್ಕಂತಹ ಒಂದು ಸಮಾರಂಭ ಮಾನ್ಯ ಗ್ರಾಮ ಪಂಚಾಯತಿಯ ಎಲ್ಲ ಅವರು ನಡೆದೇ ಇರೋದಕ್ಕಾಗುದಿಲ್ಲ. ಅದಕ್ಕೆ 20 ವೆಹಿಕಲ್ಸ್ ನನ್ನ ಗ್ರಾಂಟ್ ಅಲ್ಲಿ ಕೊಟ್ಟಿದ್ದೇವೆ. ಅದನ್ನ ಇವಾಗ ಫಲಾನುಭವಿಗಳಿಗೆ ಕೊಡ್ತಾ ಇದ್ದೇವೆ. ಇವೆಲ್ಲ ಒಳ್ಳೆ ಕಾರ್ಯಕ್ರಮಗಳು, ರಚನಾತ್ಮಕ ಒಂದು ಕಾರ್ಯಕ್ರಮಗಳು, ಒಳ್ಳೆ ಕಾರ್ಯಕ್ರಮಗಳು, ಬಡವರಿಗೆ ಕಲ್ಯಾಣ ಕಾರ್ಯಕ್ರಮಗಳು ಇವೆಲ್ಲ ಕೂಡ. ಸೊ ಆದ್ದರಿಂದ ಇವತ್ತು ಬಹಳ ಅಚ್ಚುಕಟ್ಟಾದ ಒಂದು ಸುಂದರವಾದ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮವನ್ನ ನಮ್ಮ ಗ್ರಾಮ ಪಂಚಾಯತಿಯವರು ಏರ್ಪಾಟ್ ಮಾಡಿದ್ದಾರೆ. ನಾನು ಎಲ್ಲ ಅಧ್ಯಕ್ಷರಿಗೂ, ಸದಸ್ಯರಿಗೂ, PDO ಅವರಿಗೂ
ಎಲ್ಲ ಅಧಿಕಾರಿಗಳು ಅನೇಕ ಜನರನ್ನು ಇವತ್ತು ಎಲ್ಲ ಬೋರ್ವೆಲ್ಸ್ ಸಿಕ್ತು. ಸುಮಾರು 400 ಬೋರ್ವೆಲ್ಸ್, 400 ಮೇಲ್ಪಟ್ಟು ಇವಾಗ ಬೋರ್ವೆಲ್ಸ್ ಅನ್ನ SC ST ಸಮಾಜ ಮತ್ತೆ ಹಿಂದುಳಿದ ಸಮಾಜಗಳ ಅವ್ರಿಗೆಲ್ಲ ಕೂಡ ನಾನು ಬಹಳ ಸಂತೋಷವಾಗಿ ಕೊಟ್ಟಿದ್ದೇನೆ. ಡೈಲಿ ನನಗೆ ನನ್ನ ಮೊಬೈಲ್ ನಲ್ಲಿ ಹಾಕ್ತಾ ಇರ್ತಾರೆ ನೀರ್ ಬಿತ್ತು ಅಂತ. ಸಂತೋಷ ಆಗುತ್ತೆ ನನಗೆ. ಏನೋ ನಾನು 400-500 ಅಡಿಗೆ ನೀರು ಬೀಳ್ತಾ ಇದೆ. ಬಹಳ ಸಂತೋಷ ಆಗ್ತಾ ಇದೆ. ಆ ಒಂದು ಕಾರ್ಯಕ್ರಮವನ್ನ ಇನ್ನ ನಾವೆಲ್ಲ ಹೇಳಿದ್ದೇವೆ, ಇನ್ನ ಹೆಚ್ಚಿಗೆ ಆ ಅನುದಾನವನ್ನ SC ST ಡೆವಲಪ್ಮೆಂಟ್ ಮತ್ತೆ ಹಿಂದುಳಿದ ವರ್ಗಗಳಿಗೆ ಎಲ್ಲ ಹೆಚ್ಚಿನ ಒಂದು ಬಜೆಟ್ ಅನ್ನ ಇದಕ್ಕೆ ಮೀಸಲಿಡಿ ಅಂತ ಹೇಳ್ಬಿಟ್ಟು ಅನೇಕ ಸಂದರ್ಭಗಳಲ್ಲಿ ನಾವು ಅಸೆಂಬ್ಲಿಯಲ್ಲಿ ಒತ್ತಾಯ ಮಾಡಿದ್ವಿ. ಎಲ್ಲ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅಣ್ಣ ಇವಾಗ ತಾನೇ ಹೇಳ್ತಾ ಇದ್ರು, ಸುಮಾರು ಒಂದು 45-50 ಕೋಟಿ ದುಡ್ಡು ಬಂದಿದೆ, ರೋಡ್ಗಳಿಗೆಲ್ಲ ಟೆಂಡರ್ ಆಗ್ತಾ ಇದೆ ಅಂತ. ಇಂತಹ ಒಂದು ಕಾರ್ಯಕ್ರಮಗಳು ಅಣ್ಣವ್ರು ಮಾಡ್ಕೊಂಡು ಬರ್ತಾರೆ. ಇಒ ಸಾಹೇಬ್ರು ಹೇಳ್ದಂಗೆ ಸ್ವಚ್ಛ ಭಾರತ್ ಮಿಷನ್ ಆದ್ರೂ ಆಗ್ಲಿ, JJM ಆದ್ರೂ ಆಗ್ಲಿ, ಕೇಂದ್ರ ಸರ್ಕಾರದಿಂದ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ಸ್ ಅಂತ ಏನು ಕೊಡಬೇಕು ಅದು ಕೊಟ್ಟು ಕೆಲಸಗಳು ಬೇಗ ಮಾಡಿದ್ರೆ ಕುಡಿಯೋ ನೀರಾದ್ರೂ ಆಗ್ಲಿ, ಸ್ವಚ್ಛತೆ ಆದ್ರೂ ಗೌರವಾನ್ವಿತ ಲೋಕ ಸದಸ್ಯರ ನೇತೃತ್ವದಲ್ಲಿ ಎಲ್ಲ ಹಿರಿಯರು ಸೇರಿಕೊಂಡು ತುಂಬ ಮನಸ್ಸಿನಿಂದ ಇದನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಭಗವಂತನ ಕೃಪೆ ಮತ್ತು ओके सर. प्रकार सर्वे जन बोलतो సిగ్నల్ ఇచ్చేస్తాను నెక్స్ట్ వద్దు నువ్వే ఉండు అందరికీ తెల్ల టవల్ లేదు అప్పయ్య టవల్ తెచ్చిండ్లదా ಬಹಳ ಸಂತೋಷ. ನೀವು ಇದನ್ನ ಅಚ್ಚುಕಟ್ಟಾಗಿ ಇಟ್ಕೊಂಡು ಸದ್ಬಳಕೆ ಮಾಡ್ಕೋಬೇಕು ಅಂತ ತಮ್ಮನ್ನೆಲ್ಲ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ, ಇವತ್ತು ಈ ಗ್ರಾಮಕ್ಕೆ ಏನ್ ಅನುಕೂಲಗಳು ನೀವೆಲ್ಲ ಕೇಳ್ತೀರ ಅವೆಲ್ಲ ಕೂಡ ನಾವು ಮಾಡೋದಕ್ಕೆ ತಯಾರಿದ್ದೇವೆ. ಸರ್ ಮೋರ್ ದನ್ ಕಲ್ಲೂರು ಗ್ರಾಮಕ್ಕೆ MP ಅವ್ರು ಕೊಟ್ಟ 10 ಲಕ್ಷ, ನಿಮ್ದು 10 ಲಕ್ಷ. ಹೌದಾ? ಯದನ್ನೇನಾತಿರೋಹತೆ ಏತಾವಾನಸ್ಯ ಮಹಿಮಾ ಅತೋ ಧ್ಯಾಯಾಗತ್ಯ ಪುರುಷಃ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂದಿವಿಃ ತ್ರಿಪಾದೋತ ಉದಹೇ ಪುರುಷಃ ಪಾದೋಸ್ಯ ಭವಾತ್ಮನಃ कटाक्षलब्धविभं ब्रह्मेन्द्र गंगाधरा त्वां त्रैलोक्यविडम्बनीं सरसिजां वन्दे त्वां गुडम्बनीं सरसिजां मुकुन्दप्रियां विष्णुवन्दे नवीं देवीं माधवीं माधवर्त्यां वन्दे राधावरणादेवा बृहस्पतिः प्रवञ्च इन्द्रस्याग्निश्च राष्ट्रं धारयतान्द्रमन्त्रम् शुभमुहूर्तोऽस्तु स्वस्ति अनुभवतु प्रियाः परन्तराजाय सर्वस्तोमोपराज्ञ उत्तमहर्मोदे सर्वैतदाप्ते सर्वैतदुस्ते सर्ववेददेना आप्नोति सर्वं जयते
ಓಕೆ ಸರ್. पुष्पांजलिं समर्पयामि। नमो वैश्रवणाय गुरुमहेशमे राम गाम गामाय मुख्यं गामेश्वरो वैश्रवणः कुबेराय वैश्रवणाय महाराजाय स्वर्गोक्तो वेदान्ते सृष्टिदालत्सर्वस्य परमहेश्वरः शिवनाय प्राप्ति ಸರ್ಕಾರ ಪಾರ್ಲಿಮೆಂಟ್ ನಲ್ಲಿ ನಿಂತು ಸ್ವಾಮಿ ಹೀಗಿದೆ, ದಯವಿಟ್ಟು ನಮಗೆ ಆ ಕೃಷ್ಣಾ ನದಿಯ ಒಂದು ವ್ಯವಸ್ಥೆಯನ್ನ ಮಾಡಿಕೊಡಿ, ನಮಗೆ ಶುದ್ಧ ನೀರನ್ನು ಕೊಡಿ, ಈ ವ್ಯವಸ್ಥೆಗಳೆಲ್ಲ ಸಾಕು. ಇವೆಲ್ಲ ಯಾರೋ ಕಾಂಟ್ರಾಕ್ಟರ್ಗಳನ್ನ ಅಥವಾ ಇನ್ನೊಬ್ಬರನ್ನ ಮತ್ತೊಬ್ಬರನ್ನ ಸಾಕಕ್ಕೆ ಮಾಡ್ತಾ ಇರ್ತಕ್ಕಂತ ಈ ಯೋಜನೆಗಳು, ಇವು ಸಣ್ಣ ಸಣ್ಣ ನೀರಾವರಿ ಯೋಜನೆಗಳು. ಅದು ಎತ್ತಿನ ಹೊಳೆದೇ ಇರ್ಬೋದು ಅಥವಾ ಕೇಸಿಗಾಲಿದೇ ಇರ್ಬೋದು. ಆದ್ರೆ ಯಾವಾಗ ಕೃಷ್ಣಾ ನದಿ ಅದು ಬೇಸಿನ್, ನಮ್ದು ಗ್ರಾವಿಟೇಷನ್ ನಮ್ಮ ಕಡೆಗಿದೆ ಅದು. ಆಮೇಲೆ ನದಿ ರಾಷ್ಟ್ರೀಯ ಸಂಪತ್ತು. ಅದಕ್ಕ ಅವ್ರು ಹಿಂಗ್ ತಿರುಗಿಸಿದ್ರು ಅಂತಂದ್ರೆ, ಆ ರಾಜ್ಯದವ್ರು ಹಿಂಗ್ ತಿರುಗಿಸಿದಂತಂದ್ರೆ ಹಿಂಗ್ ನೇರವಾಗಿ ಬರ್ಬೋದು. ವಿಕರ್ಣ ಅಂತೀವಿ ನಾವು ಮ್ಯಾಥ್ಸ್ ನಲ್ಲಿ. ನೇರವಾಗಿ ನಂಗೆ ಬಂದ್ರೆ ನಮ್ಮ ಕೋಲಾರ ಜಿಲ್ಲೆ ಎಲ್ಲ ಸಸ್ಯ ಶ್ಯಾಮಲ ಇದಾಗುತ್ತೆ. ದಯವಿಟ್ಟು ತಾವು, ನಿಮಗೆ ನನ್ನ ಕೋಲಾರ ಜನತೆ ಪರವಾಗಿ, ನಮ್ಮ ಗ್ರಾಮ ಅಲ್ಲ ನಮ್ಮ ತಾಲೂಕು ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಧನ್ಯವಾದಗಳು ನಡೆಸ್ತೀನಿ. ನರೇಂದ್ರ ಮೋದಿ ಅವರು ಈ ದೇಶ ಕಂಡಂತಹ, ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥ ವ್ಯಕ್ತಿ, ಮತ್ತೊಂದ್ಸಲ ಅವ್ರ ಹತ್ರ ನಮ್ಮ ಶಾಸಕರಾದಿ ಎಲ್ಲರೂ ನಿಯೋಗವನ್ನ ಕರೆದುಕೊಂಡು ಹೋಗಿ ಅವ್ರ ಕಾಲು ಹಿಡ್ಕೊಳ್ಳಿ, ಸ್ವಾಮಿ ಇಂಥದ್ದಾಗಿದೆ, ಈ ಪ್ರದೇಶ ನೋಡಿಲ್ಲ ನೀವು, ಮತ್ತೊಂದ್ಸಲ ನಮಗೆ ಆ ನದಿ ನೀರನ್ನ ತಂದು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿ. ಆಮೇಲೆ ಏನಾದ್ರೂ ರಾಜಕೀಯ ನಿಮ್ಮನ್ನು ಹೃದಯದಲ್ಲಿ ಇಟ್ಕೊಂಡು ಪೂಜಿಸ್ತಾರೆ. ಪಕ್ಷಗಳಾಗಿರ್ಬೋದು ಅಥವಾ ಬೇರೆ ವಿಚಾರಗಳಾಗಿರ್ಬೋದು, ನಾವು ನಮ್ಮ ಕಾಲು ಮುಂದೆ ಮಾತ್ರ ಆಲೋಚನೆ ಮಾಡಬಾರದು, ದೂರ ಆಲೋಚನೆ ಮಾಡಬೇಕು. ಯಾಕೆಂತಂದ್ರೆ ನ್ಯಾಷನಲ್ ಇಂಟಿಗ್ರೇಷನ್, ಸಮಾನತೆ, ಸಹೋದರತೆ, ಜಾತ್ಯತೀತತೆ ಇವುಗಳು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥದ್ದು. ಪೂಜ್ಯ ಅಂಬೇಡ್ಕರ್ ಮಹಾನ್ ಭಾವರಾಗ್ಲಿ, ರಾಜೇಂದ್ರ ಪ್ರಸಾದ್ ಆಗ್ಲಿ, ಗಾಂಧೀಜಿ ಅವರಾಗ್ಲಿ, ಕೆಂಪೇಗೌಡರಾಗ್ಲಿ, ಕನಕದಾಸರಾಗ್ಲಿ, ವಾಲ್ಮೀಕಿ ಅಂತ ಮಹಾನ್ ಭಾವರಾಗ್ಲಿ, ಕನಕದಾಸ್ ಅಂತ ಮಹಾನ್ ಭಾವರಾಗ್ಲಿ, ನಾವೆಲ್ಲರೂ ಸರ್ವರೂ ಕೂತು ಒಂದು ದಾರಿಯಲ್ಲಿ ಹೋಗ್ಬೇಕು ಅಂತ ಮಾಡಿರ್ತಕ್ಕಂಥ ಒಂದು ದೊಡ್ಡ ಒಂದು ನ್ಯಾಯ ವ್ಯವಸ್ಥೆ ಭಾರತದ ಪ್ರಜಾಪ್ರಭುತ್ವದಲ್ಲಿರೋದು. ಇಡೀ ವಿಶ್ವದ ಎಲ್ಲವನ್ನೂ ಸೇರಿಸಿ ಬರ್ದಿರ್ತಕ್ಕಂಥದ್ದು. 2 ವರ್ಷ 10 ತಿಂಗಳು ಕಾಲು ಮಡ್ಚಿ ಕೂತ್ಕೊಂಡು. ಒಂದು ವಿಶೇಷ ಅಂದ್ರೆ ಕೋಲಾರ ಜಿಲ್ಲೆಯಿಂದ ನಮ್ಮ ಚನ್ನಪ್ಪ ಬಾಲ ಆಗ್ಲಿ ಅಥವಾ ಮೈಸೂರು ಲ್ಯಾಂಪ್ಸ್ ಆಗ್ಲಿ ಅಥವಾ ಅವ್ರು ಎಲ್ಲಿದ್ರೆ ಅಲ್ಲಿ ಹೆದರ್ಕೊಳ್ಳೋದೇ ಇಲ್ಲ ಪರಿಸ್ಥಿತಿ ಹಂಗಿತ್ತು. ಇರ್ಲಿ, ಸಂತೋಷ. ಇವತ್ತು ಇವರು ಕೂಡ ಇವತ್ತು ನಮ್ಮ MP ಆಗಿ ನಿಮಗೆ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಏನು ಬೇಕೋ ಅದು ಇಮಿಡಿಯೇಟ್ ಆಗಿ ನೀವು ಅದು ಪ್ಲಾನ್ ಮಾಡಿ ಎಲ್ಲ ಮಾಡಿಕೊಳ್ಳಿ ಸುಸಜ್ಜಿತವಾಗಿ. ಅದಕ್ಕೆಲ್ಲ ಸಹಕಾರ ಕೊಡ್ತೇವೆ. ಇವತ್ತು ಈ ಸಮುದಾಯ ಭವನವನ್ನು ನಾವೆಲ್ಲ ಕೂಡ ಇವತ್ತು ನಮ್ಮ ಶಂಕರ ರೆಡ್ಡಿ ಮತ್ತು ಎಲ್ಲ ನಿಮ್ಮ ಊರಿನ ಎಲ್ಲ ಮುಖಂಡರು ಸೇರಿಕೊಂಡು ಇವತ್ತು ನಾವೆಲ್ಲ ಸೇರಿಕೊಂಡು ಈ ಭವನವನ್ನು ಮಾಡಿದ್ದೇವೆ. ಇದು ಹಿಂಗೆ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅಂಥ ಒಂದು ಬಿಲ್ಡಿಂಗನ್ನು ಇವತ್ತು ನೀವು ನಾವು ತೋರಿಸಿದ್ದೀರಿ. ಬಟ್ ಸಂತೋಷ. ನಿಜವಾಗ್ಲೂ ಕೂಡ ಬಹಳ ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ ನೋಡಿ. ಈ ಕಿಟಕಿಗಳಿಂದ ಸಮುದಾಯ ಭವನಕ್ಕೆ ಇಂಥ ಕಿಟಕಿಗಳು ನಾನು ನೋಡೇ ಇಲ್ಲ ಇಲ್ಲಿ. ಯಾವ್ದೋ ಇವಿ ಏನಪ್ಪ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳೆದುವ ಬೆನಕ 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 ಏಕದಂತ ಕಚ್ಚಕಳ್ಳು ಪಾನಿ ಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿಮಗೆ 21 ನಮಸ್ಕಾರಗಳು. ಗಣಪತಿಯ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ. ಮದನಪಲ್ಲಿ MLA ಮಾತಾಡಿದ್ದೀನಿ. ಒಂದು DPR ಕೊಟ್ಟಿದ್ದಾರೆ.
ಅಲ್ಲಿ ಏನ್ ನಡೀತಾ ಇದೆ ಅಂತ. ಸೊ ಅದನ್ನ ಹೆಂಗೆ ಅಲ್ಲಿ ಅಳವಡಿಸ್ಕೊಂಡು ನೀವು ಹೆಂಗೆ ಅದನ್ನ ತಗೊಂಡು ಹೋಗ್ತೀರಾ ಅಂತ ಹೇಳಿದ್ದಾರೆ. ಬಟ್ ಇನ್ನೊಂದು ವಿಚಾರ ಹೇಳ್ತೀನಿ, ಒಂದು 8-9 ತಿಂಗಳ ಹಿಂದೆ ಡೆಲ್ಲಿಯಲ್ಲಿದ್ದಾಗ ಚಂದ್ರಬಾಬು ನಾಯ್ಡು ಅವರು ಸಿಕ್ಕಿದಾಗ ಆವಾಗ ಅಣ್ಣ ಅವರು ನಮ್ಮ MP ಬಹಳ ಆಸೆಯಿಂದ ಏನೋ ಮಾಡ್ಬೇಕು ಅಂತಿದ್ದಾನೆ, ಚಿಕ್ಕ ವಯಸ್ಸು, ನೋಡಪ್ಪ ಆಶೀರ್ವಾದ ಮಾಡು ಅಂದ್ರು ಚಂದ್ರಬಾಬು ನಾಯ್ಡುಗೆ. ಈ ಕೃಷ್ಣಾ ನದಿ ನೀರು ಇದು ನಂದಲ್ಲಣ, ಇದು ವೆಂಕಟೇಶ್ವರ ರೆಡ್ಡಿ ಅವರ ನೇತೃತ್ವದಲ್ಲಿ ನಾವು ಮಾಡಬೇಕಾಗುತ್ತೆ, ಸೀನಿಯರ್ ಮೋಸ್ಟ್. ಆಮೇಲೆ ನಿಮ್ ಮದನಪಲ್ಲಿ ಕ್ಷೇತ್ರ ಏನ್ ನೀರು ಹೋಗ್ತಿದೆ ಅಲ್ಲಿಂದ ನಾವು ತಗೋಬೇಕು ಅಂತ ಹೇಳಿದಾಗ ಅದನ್ನೊಂದು DPR ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಆ DPR ಏನು ನಮ್ಮ ಮದನಪಲ್ಲಿ MLA ಅವ್ರು ಕೊಟ್ಟಿದಾರೋ ಅದ್ರ ಪ್ರಕಾರ ನಾವು ಬೇರೆ ನಮ್ಮ ಮೈನರ್ ಇರಿಗೇಷನ್ ನೀವ್ ಏನು ಓಟ್ಗಳು ಹಾಕಿದಾರೋ ಅದಕ್ಕೆ ಹಂಗೆ ಅಣ್ಣ ಅವರು ಸ್ಪಂದಿಸ್ತಾ ಇದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಮುಂದೇನು ಇನ್ನು 3.5 ವರ್ಷ ಏನಿದೆಯೋ ಹಿಂಗೆ ನೀವು ಆಶೀರ್ವಾದ ಮಾಡ್ಲಿ. ಅಣ್ಣವ್ರು ಇನ್ನ ಒಳ್ಳೆ ರೀತಿಯಲ್ಲಿ ಶ್ರೀನಿವಾಸಪುರ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡ್ಕೊಡ್ತಾರೆ ಅಂತ ಒಂದು ನಂಬಿಕೆ ನನಗೂ ಇದೆ, ಅವ್ರಿಗೂ ಇದೆ. ಯಾಕಂದ್ರೆ ಏನಾದ್ರು ಮಾಡಿದಾಗ ಒಂದು ವುಮೆನ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಬೇಕು ಅಂತ ಬಹಳ ಒತ್ತಾಯ ಮಾಡ್ತಿದ್ದಾರೆ. ಅದನ್ನ ಆಲ್ರೆಡಿ ಪ್ರಸ್ತಾವ ಸೆಂಟ್ರಲ್ ಇದರಲ್ಲಿ ಇಟ್ಟಿದ್ದೀವಿ. JP ನಡ್ಡಾ ಸಾಹೇಬ್ರಿಗೆ ಇಡ್ಬೇಕು ಅಂತ. ಅದು JP ನಡ್ಡಾ ಸಾಹೇಬ್ರಿಗೆ ಬರಲ್ಲ ಅಣ್ಣ, ಅದು ಬೇರೆ ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಇದಕ್ಕೆ ಬರುತ್ತೆ ಅದು. ಸೊ ಅಲ್ಲಿಗೂ ಇದು ಕೊಟ್ಟಿದ್ದೀವಿ ನಾವು ಪ್ರಸ್ತಾವನೆ. ಸೊ ಹಂಗೆ ಸೆಂಟ್ರಲ್ ಇಂದ ಏನು ಬರುತ್ತೋ ಅದನ್ನು ದಯವಿಟ್ಟು ನೀನು ಮಾಡು ಅಂತ ಹೇಳಿ ಗಲಾಟೆ ಮಾಡ್ತಾರೆ. ಕ್ಯಾಸಂಬಳ್ಳಿಯ ಚಂಗಲರಾಯ ರೆಡ್ಡಿ ಇರ್ಬೋದು, ಈ ಕರ್ನಾಟಕ ರಾಜ್ಯಕ್ಕೆ ಮೊದಲನೇ ಮುಖ್ಯಮಂತ್ರಿ ಆದವರು ಮೈಸೂರು ರಾಜ್ಯ ಇದ್ದಾಗ. ಹಾಗಾಗಿ ತುಂಬಾ ದೊಡ್ಡ ಇತಿಹಾಸ ಇದೆ, ಸೌಹಾರ್ದತೆ ಇದೆ. ಸೊ ನಮ್ಮ ಶಂಕರ್ ರೆಡ್ಡಿ ಮತ್ತು ನಮ್ಮ ಈಗಿನ ಮಂಜುಳಮ್ಮ ಮತ್ತು ಇನ್ನು ನಮ್ಮ ಸದಸ್ಯರು ಇನ್ನಿಬ್ಬರಿದ್ದಾರೆ, ವೆಂಕಟರತ್ನಮ್ಮ, ವೆಂಕಟಲಕ್ಷ್ಮಮ್ಮ, ಆ 3 ಜನ ಗೌರವಾನ್ವಿತ ಸದಸ್ಯರು. ಅವರು ಕೂಡ ಇದಕ್ಕೆ ಏನು ಹೆಚ್ಚು ಕಡಿಮೆ ಬಂದಿರ ಒಂದು ವ್ಯವಸ್ಥಿತಿಯಾಗಿ ಇಟ್ಕೊಂಡೋಗಿದ್ದಾರೆ. ಜೊತೆಗೆ ಈ ಗ್ರಾಮವನ್ನ ನಮ್ಮ ರಾಮಕೃಷ್ಣ ರೆಡ್ಡಿ ಅವರು ಇರ್ಬೋದು, ನಮ್ಮ ಚಂದ್ರಶೇಖರ್ ಇರ್ಬೋದು, ಇನ್ನು ಕೆಲವರು ಯುವ ನಾಯಕರಿದ್ದಾರೆ ಈಗ ಬೆಳೀತಾ ಇರೋರು, ನಿಮ್ ಜೊತೆ ಬಂದು ನಿಮ್ ಜೊತೆ ಅವರು ಬೆಂಬಲವಾಗಿ ನಿಲ್ತಾ ಇರ್ತಕ್ಕಂಥವ್ರು. ಅವ್ರಿಗೂ ಕೂಡ ನೀವು ಸಹಕಾರವನ್ನು ಕೊಟ್ಟು ಈ ಒಂದು ವ್ಯವಸ್ಥೆಯನ್ನ ಅತ್ಯಂತ ಸುಸೂತ್ರವಾಗಿ ನಡೆಸ್ಕೊಡ್ಬೇಕು ಅಂತ ಹೇಳ್ತಾ ಮತ್ತೆ ನಾನು ಹೇಳೋದೇನು ಅಂತಂದ್ರೆ, ನಮ್ಮ ಹಿರಿಯರು ಕೂತ್ಕೊಂಡು ಸೌಹಾರ್ದಯುತವಾಗಿ ಅತ್ಯಂತ ಸಂತೋಷವಾಗಿ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಬಾರೋ ಬಾವ ಅಂದ್ಕೊಂಡು ಮಾತಾಡ್ತಾ ಇದ್ದ ರೀತಿಯಲ್ಲಿ ಸೌಹಾರ್ದವಾದ ವಿಚಾರಗಳನ್ನ ಸರ್ವೇ ಜನ ಗೊತ್ತು. సిగ్నల్ ఇచ్చేస్తాను నెక్స్ట్ వద్దు నువ్వే ఉండు అందరికీ ఒకటి తెల్ల టవల్ లేదు అప్పయ్య, టవల్ తెచ్చిండ్లదా ವರ್ಷದಿಂದ ಶಾಸಕರಾಗಿ ಕೆಲಸ ಮಾಡಿಕೊಂಡು ಒಂದು ಒಳ್ಳೆತನ ಬೆಳೆಸ್ಕೊಂಡು ಬಂದಿದ್ದಕ್ಕೆ ಇವಾಗ ಏನು ಒಂದು ಉದಾಹರಣೆ ಕೊಟ್ಟರು. 10 ವರ್ಷ ಅಧಿಕಾರ ಇಲ್ಲ ಅಂದ್ರೂ ಈ ಸತಿ ಬಹಳ ಬಹುಮತದಿಂದ ಗೆಲ್ಲಿಸಿ ಇವಾಗ ಏನು ಒಂದು ಕೆಲಸಗಳು ಮಾಡ್ತಾ ಇದಾರೆ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ. ಅಸೆಂಬ್ಲಿಯಲ್ಲಿ ಎಷ್ಟು ಗಲಾಟೆ ಮಾಡ್ತಾರೆ, ನಮಗೆ ಕರೆಕ್ಟ್ ಆಗಿರೋ ನೀರು ಕೊಡ್ತಾ ಇಲ್ಲ, ನಮಗೆ ಫಂಡ್ಸ್ ಕೊಡ್ತಾ ಇಲ್ಲ, ಆದ್ರೂ ನಾವು ಕೆಲಸ ಮಾಡಿಕೊಂಡು ಒಂದು ಏನು ಜನ ಆಶೀರ್ವಾದ ಮಾಡಿದಾರೋ ಒಂದು ಒಳ್ಳೆ ಹೆಸರು ಮಾಡ್ಕೋಬೇಕು ಅಂತ ಹೇಳ್ತಾ ಇದಾರೋ ಅದೇ ನಿಟ್ಟಿನಲ್ಲಿ ಇವಾಗ ಕೆಲಸ ಮಾಡ್ಕೊಂಡು ಹೋಗ್ತಾ ಇದಾರೆ. ಈಗ ಇದೇ ಒಂದು ಉದಾಹರಣೆ, ಈ ಸಮುದಾಯ ಭವನ 6 ತಿಂಗಳಲ್ಲಿ ಸಮುದಾಯ ಭವನ ಸ್ಥಾಪನೆ ಆಗಿ ಇವಾಗ ಉದ್ಘಾಟನೆ ಕರೆಸಿದ್ದೀರಾ. ಅದರಲ್ಲಿ ನಾವು ವೆಂಕಟೇಶ್ವರ ರೆಡ್ಡಿ ಅಣ್ಣವ್ರಿಗೆ ನೀವು ಅಂದ್ರೆ ಶ್ರೀನಿವಾಸಪುರ ಕ್ಷೇತ್ರ ಜನತೆ